ನಮಸ್ಕಾರ ವೀಕ್ಷಕರೇ, ಇನ್ಫ್ರಾ ಫಾರ್ ಇಂಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾತನಾಡೋದು ಬೆಂಗಳೂರಿನ ವೆಸ್ಟ್ ಸೈಡ್ನಲ್ಲಿ ತುಂಬ ವೇಗವಾಗಿ ಡೆವಲಪ್ ಆಗ್ತಾ ಇರೋ ಒಂದು ಪ್ರದೇಶದ ಬಗ್ಗೆ. ಅದೇ ನಾಡಪ್ರಭು ಕೆಂಪೇಗೌಡ ಲೇಔಟ್. ಇತ್ತೀಚೆಗೆ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್, 300 ಫೀಟ್ ರಸ್ತೆ ಮತ್ತು ಹೊಸ ಅಂಡರ್ ಪಾಸ್ ಇವುಗಳ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಹಾಗಾದರೆ ಈ ಎಲ್ಲ ಅಭಿವೃದ್ಧಿಗಳ ನಂತರ ಇಲ್ಲಿ ಜಾಗದ ಬೆಲೆ ಎಷ್ಟು ಏರ್ಬೋದು? ಇದು ಹೂಡಿಕೆ ಮಾಡಲು ಸರಿಯಾದ ಸಮಯನಾ ಅಥವಾ ಈಗಾಗಲೇ ಲೇಟ್ ಆಗಿದೆಯಾ? ಈ ವಿಡಿಯೋದಲ್ಲಿ ಎಲ್ಲವನ್ನು ಡೀಟೇಲ್ ಆಗಿ ನಾವು ನೋಡೋಣ. ಮೊದಲಿಗೆ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ನಾಡಪ್ರಭು ಕೆಂಪೇಗೌಡ ಲೇಔಟ್ ಹೊಸ ಪ್ರದೇಶ ಅಲ್ಲ. ಬಹಳ ವರ್ಷಗಳಿಂದ ಈ ಪ್ರಾಜೆಕ್ಟ್ ಇದೆ. ಲೇಔಟ್ ದೊಡ್ಡದಿದೆ, ಆದರೆ ಕನೆಕ್ಟಿವಿಟಿ ಹೇಗೆ? ಅದೇ ಈಗ ನಿಧಾನವಾಗಿ ಬದಲಾಗ್ತಾ ಇದೆ. ಯಾಕಂದರೆ ಈಗ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಬೆಂಗಳೂರಿನ ಪಶ್ಚಿಮ ಭಾಗಕ್ಕೆ ಒಂದು ದೊಡ್ಡ ಎಂಟ್ರಿ ಪಾಯಿಂಟ್ ಆಗಿದೆ. ನೋಡಿ, ಇಲ್ಲಿ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ನಲ್ಲಿ ನೀವು ಮೆಟ್ರೋ ಹತ್ಬಿಟ್ರೆ ಡೈರೆಕ್ಟಾಗಿ ವೈಟ್ಫೀಲ್ಡ್ವರೆಗೂ ಹೋಗ್ಬೋದು. ಆನ್ ದ ವೇ ನೀವು MG ರೋಡ್ ಇಳ್ಕೋಬೋದು. MG ರೋಡ್ ಏರಿಯಾ ಕನೆಕ್ಟಿವಿಟಿ ಚೆನ್ನಾಗಿದೆ. ಇಂದಿರಾನಗರ್ ಹೋಗ್ಬೋದು, ಆಮೇಲೆ ಮುಂದೆ ವೈಟ್ಫೀಲ್ಡ್ ಹೋಗ್ಬೋದು, KR ಪುರಂಗೆ ಹೋಗ್ಬೋದು. ಒಂದೇ ಮೆಟ್ರೋದಲ್ಲಿ ನೀವು ಆರಾಮಾಗಿ ವೈಟ್ಫೀಲ್ಡ್ವರೆಗೂ ಹೋಗ್ಬೋದು. ಸೊ ಇದೊಂದು ಮೋಸ್ಟ್ ಕನ್ವೀನಿಯಂಟ್ ಪಾಯಿಂಟ್. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಇಲ್ಲಿ ರೈಲ್ವೆ ಅಂಡರ್ ಪಾಸ್ ರೆಡಿ ಆಗ್ತಾ ಇದೆ. ಇದರಿಂದ ಮೈಸೂರು ರಸ್ತೆ, ಚಲ್ಲಘಟ್ಟ, ಕೆಂಗೇರಿ, ಕೊಮ್ಮಘಟ್ಟ ಮತ್ತು ಕೆಂಪೇಗೌಡ ಲೇಔಟ್ ಒಳಗಿನ ಭಾಗಗಳು ಎಲ್ಲವೂ ಇನ್ನಿಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತವೆ. ಇಲ್ಲಿ 300 ಫೀಟ್ ಮೇಜರ್ ಆರ್ಟೀರಿಯಲ್ ರೋಡ್ ಇದೆ ಅಲ್ವಾ? ಸೊ ಇದು ತುಂಬಾ ಫಾಸ್ಟ್ ಆಗಿ ಇಲ್ಲಿ ಕೆಲಸ ಆಗ್ತಾ ಇದೆ. ಆಮೇಲೆ ಬೇಗನೆ ಓಪನ್ ಆಗೋ ಚಾನ್ಸಸ್ ಇದೆ. ಓಕೆ, ಆಲ್ರೆಡಿ ಈ ರೋಡ್ನ ಪಬ್ಲಿಕ್ ಯೂಸ್ ಮಾಡ್ತಾ ಇದ್ದಾರೆ ಕೆಲವೊಂದು ಭಾಗಗಳಲ್ಲಿ. ಇನ್ನೊಂದು ವಿಷಯ ಏನಂದ್ರೆ, ಈ ಏರಿಯಾದಲ್ಲಿ ಮುಂಚೆನೂ ನಾನು ಓಡಾಡ್ತಾ ಇದ್ದೆ, ಆದರೆ ಇವಾಗ ಆ ಫೀಲೇ ಚೇಂಜ್ ಆಗಿದೆ. ವೀಕ್ಷಕರೇ, ಬೆಂಗಳೂರಿನಲ್ಲಿ ಒಂದು ವಿಷಯ ಯಾವಾಗಲೂ ಕೆಲಸ ಮಾಡುತ್ತೆ: ಮೆಟ್ರೋ ಪ್ಲಸ್ ದೊಡ್ಡ ರಸ್ತೆ. ರಿಯಲ್ ಎಸ್ಟೇಟ್ ಬೆಲೆ ಏರಿಕೆಗೆ ಇದೊಂದು ಮುಖ್ಯವಾದ ಕಾರಣ. ಇದು ವೈಟ್ಫೀಲ್ಡ್ನಲ್ಲಾಯ್ತು, ಯಶವಂತಪುರದಲ್ಲಾಯ್ತು, ರಾಜರಾಜೇಶ್ವರಿ ನಗರದಲ್ಲಾಯ್ತು. ಈಗ ಇದೇ ಪ್ಯಾಟರ್ನ್ ಚಲ್ಲಘಟ್ಟ, ಕೊಮ್ಮಘಟ್ಟ ಏರಿಯಾದಲ್ಲಿ ಆಗ್ತಾ ಇದೆ. ಮುಂದಿನ 2 ವರ್ಷಗಳಿಂದ 5 ವರ್ಷದ ಒಳಗೆ ಏನಾಗ್ಬೋದು? ನನ್ನ ಅನಿಸಿಕೆಯ ಪ್ರಕಾರ ಈ ಪ್ರದೇಶದಲ್ಲಿ 3 ದೊಡ್ಡ ಬದಲಾವಣೆಗಳು ಆಗ್ಬೋದು. ಮೊದಲನೆಯದು, ಇದೀಗ ಬಹಳ ಜನ ಸೈಟ್ ತಗೊಂಡು ಕಾಯ್ತಾ ಇದ್ದಾರೆ. ರಸ್ತೆ, ನೀರು, ಕಮರ್ಷಿಯಲ್ ಚಟುವಟಿಕೆ ಬಂದ ಮೇಲೆ ಮನೆ ಕಟ್ಟೋದು ವೇಗ ಆಗ್ತದೆ. ಎರಡನೆಯ ಪಾಯಿಂಟ್, ಕಮರ್ಷಿಯಲ್ ವ್ಯಾಲ್ಯೂ. 300 ಫೀಟ್ ರಸ್ತೆ ಹತ್ತಿರ ಇರೋ ಸೈಟ್ಗಳಿಗೆ ಅಥವಾ ಲೇಔಟ್ಗಳಿಗೆ ಮುಂದಿನ ದಿನಗಳಲ್ಲಿ ತುಂಬಾ ಬೇಡಿಕೆ ಬರ್ತದೆ. ರೆಸ್ಟೋರೆಂಟ್, ಕ್ಲಿನಿಕ್, ಸೂಪರ್ ಮಾರ್ಕೆಟ್, PG, ಶಾಲೆಗಳು ಇವೆಲ್ಲ ಒಂದರಿಂದ ಒಂದು ಶುರು ಆಗ್ತವೆ. ಇದರಿಂದ ಜಾಗದ ಬೆಲೆ ಹೆಚ್ಚಾಗತ್ತೆ. ಮೂರನೇ ಪಾಯಿಂಟ್, ಮೆಟ್ರೋ ಕನೆಕ್ಟಿವಿಟಿ ಕಾರಣದಿಂದ ಲಿಕ್ವಿಡಿಟಿ ಹೆಚ್ಚಾಗತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು ಜಾಗ ಮಾರಬೇಕು ಅಂತ ಅನ್ಕೊಂಡ್ರೆ ನೀವು ಬೇಗ ಮಾರ್ಕೋಬಹುದು, ಯಾಕಂದ್ರೆ ಇಲ್ಲಿ ಡಿಮ್ಯಾಂಡ್ ಅಷ್ಟಿರುತ್ತೆ. ಈಗ ಮುಖ್ಯವಾದ ಪ್ರಶ್ನೆ, ಬೆಲೆ ಎಷ್ಟು ಏರ್ಬೋದು? ಸೊ ನಮ್ಮ ಪ್ರಕಾರ ಬೆಲೆ ಡಬಲ್ ಆಗೋ ಚಾನ್ಸಸ್ ಇದೆ. ಬೆಂಗಳೂರಿನ ಹಿಂದಿನ ಡೆವಲಪ್ಮೆಂಟ್ ಪ್ಯಾಟರ್ನ್ ನೋಡಿದರೆ, ಒಳ್ಳೆ ಲೊಕೇಶನ್ನಲ್ಲಿ ಇರುವ BDS ಸೈಟ್ಗಳಿಗೆ ಮುಂದಿನ 5 ವರ್ಷಗಳಲ್ಲಿ 100ರಿಂದ 150% ಅಪ್ರಿಸಿಯೇಷನ್ ಆಗೋ ಚಾನ್ಸಸ್ ಇದೆ. ಮತ್ತೆ ಮೆಟ್ರೋ ಕನೆಕ್ಟಿವಿಟಿ, ಕಮರ್ಷಿಯಲ್ ಗ್ರೋತ್ ಮತ್ತು ರಸ್ತೆ ಅಭಿವೃದ್ಧಿ ವೇಗವಾಗಿ ಆಯ್ತಂದ್ರೆ ಕೆಲವು ಪ್ರೀಮಿಯಂ ಸೈಟ್ಗಳು 2 ವರ್ಷಗಳಲ್ಲಿ ಡಬಲ್ ಆಗೋ ಸಾಧ್ಯತೆಗಳಿವೆ. ವಿಶೇಷವಾಗಿ ಕಾರ್ನರ್ ಸೈಟ್, 80 ಫೀಟ್ ರಸ್ತೆಗೆ ಫೇಸಿಂಗ್ ಇರೋ ಸೈಟ್ಗಳು, 300 ಫೀಟ್ ರಸ್ತೆ ಹತ್ತಿರ ಇರೋ ಸೈಟ್ಗಳು, ಮೆಟ್ರೋ ಆಕ್ಸೆಸ್ ಇರುವ ಜಾಗಗಳು, ಇವುಗಳಿಗೆ ಹೆಚ್ಚಿನ ಬೇಡಿಕೆ ಬರಬಹುದು. ಆದರೆ ಒಂದು ವಿಷಯ ನೆನ್ಪಿಡಿ, ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಏರಿಕೆ ಯಾವಾಗ ಬರುತ್ತೆ ಗೊತ್ತಾ? ಜನರಿಗೆ ಭವಿಷ್ಯದ ಬಗ್ಗೆ ವಿಶ್ವಾಸ ಬಂದಾಗ. ಅದೇ ವಿಶ್ವಾಸ ಈಗ ಈ ಪ್ರದೇಶದ ಮೇಲೆ ನಿಧಾನವಾಗಿ ಬರ್ತಾ ಇದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರೆಯದೆ ಲೈಕ್ ಮಾಡಿ. ಸೊ ಮತ್ತೆ ನಿಮ್ಮ ಭೇಟಿ ಒಂದು ಸುಂದರವಾದ ಲೇಔಟ್ನಲ್ಲಿ. ಅಲ್ಲಿವರೆಗೆ ನಮಸ್ಕಾರ.